Guys, welcome back. Hey guys, welcome back to my YouTube channel. Actually ಇವತ್ತು ನಾನು ನಮ್ಮ ತಮ್ಮಂಗೆ ಶೂಸ್ ತೊಗೊಂಬರೋಕ್ಕೆ ಹೊರಗಡೆ ಆಗ್ತಾಯಿದ್ದೆ ಆ್ಯಂಡ್ ಅದು ಬಿಟ್ಟು ಇನ್ನೇನು ಶಾಪಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಗಾಯ್ಸ್ ಇವಾಗಿನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಆಗಿಬಿಟ್ಟು ಹೋಗುವ. ಆ್ಯಂಡ್ ಇವತ್ತು ಶಾಪಿಂಗ್ ಅನ್ನೋಕ್ಕೇನು ಜಾಸ್ತಿ ಇರೋದಿಲ್ಲ. ಜಸ್ಟ್ ನಮ್ಮ ತಮ್ಮಗೆ ಶೂಸ್ ತೊಗೋಬೇಕು, ಅದು ಪರ್ಚೇಸ್ ಮಾಡಿಬಿಟ್ಟು ಅವನು ಕೊರಿಯರ್ ಮಾಡಿ ಕಳಿಸ್ಬೇಕು ಅಷ್ಟೇ. ಸೊ ಲೆಟ್ಸ್ ಗೋ ಗೈಸ್. ಡಿಪ್ರೆಷನ್. ಇವಾಗ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಮುಖಕ್ಕೆ ಹಚ್ಕೊಳ್ಳೋಣ. ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಚೆನ್ನಾಗಿ. ಇದು ಮಾಯ್ಶ್ಚರೈಸರ್. ಸೊ ಗೈಸ್ ಸ್ವಲ್ಪ ಹಚ್ಕೊಳ್ಳೋಣ ಗೈಸ್, ಜಾಸ್ತಿ ಇಲ್ಲ. ನಮ್ಮ ಮುಖಕ್ಕೆ ಯಾವುದೂ ಸೆಟ್ ಆಗೋಲ್ಲ, ಅದಕ್ಕೆ ಏನು ಬೇಡ ಜಾಸ್ತಿ ಅಷ್ಟೇ. ಬೇಜಾರಾಗ್ತದೆ ಸೊ ಇದಾಯಿತು. ಆಮೇಲೆ ಇವಾಗ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ. ಗೈಸ್ ನಾನು ಸನ್ಸ್ಕ್ರೀನು ಡಿಫ್ರೆಂಟಾಗಿ ಹಚ್ಕೊತೀನಿ. ಹೆಂಗೆ ಗೊತ್ತಾ, ಫಸ್ಟು ಸನ್ಸ್ಕ್ರೀನ್ ಹಾಕ್ಕೊತೀನಿ. ಆಮೇಲೆ ಬ್ಲ್ಯಾಕ್ ಅಂದರೆ ಇದು ಯಾವಾಗಲೂ ಯೂಸ್ ಮಾಡಲ್ಲ ಗೈಸ್, ಇದಷ್ಟೇ ಏನಿದು ಇದು ಮಾತ್ರ ಯೂಸ್ ಮಾಡ್ತೀನಿ. ಪ್ರೈಮರ್ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಹೊರಗಡೆ ಹೋಗ್ಬೇಕಾದ್ರೆ ಯಾವಾಗ ಇಲ್ಲೇ ಎಲ್ಲಾದರೂ ಹೋಗ್ತಿದ್ದೀನಿ ಅಂದರೆ ಅದು ಮಾತ್ರ ಯೂಸ್ ಮಾಡ್ತೀನಿ. ಯಾವಾಗ ಏನು ಸುಮ್ಮನೆ ಖುಷಿಯಾಗಲಿ, ನನ್ನ ಖುಷಿಗೋಸ್ಕರ ಅವಾಗವಾಗ ಇದು ಹಾಕ್ಕೊಂಡು, ಯಾಕಂದರೆ ಸುಮ್ಮನೆ ತೊಗೊಂಬಂದು ಇಟ್ಕೊಂಡಿದ್ದೀನಿ ಗೈಸ್, ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಜಾಸ್ತಿ ಬಿತ್ತು ಅನ್ಸುತ್ತೆ, ಅಷ್ಟೇ ಸ್ವಲ್ಪ. ಇದೆಲ್ಲ ಸುಮ್ಮನೆ ತೊಗೊಂಬಂದೆ ಗೈಸ್ ನಾನು ಮಾತ್ರ. ಎಷ್ಟು ಹೊತ್ತ ಇದು ಸ್ವಲ್ಪ ರೇಟು ಕಾಣ್ತಾರ ಅನ್ಕೊಂಡು. ನನ್ನ ಮುಖ ಜಾಸ್ತಿ ಒಂದೊಂದು ಸರಿ ಜಾಸ್ತಿ ಪಿಂಪಲ್ಸ್ ಆಗಿಬಿಡುತ್ತೆ. ಹೊರಗಡೆ ಫುಡ್ ಜಾಸ್ತಿ ತಿಂತೀನಿ ನಾನು, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅವಾಗ ಡೈಲಿ. ಈ ಥರ ಸ್ವಲ್ಪ ಇದು ಲ್ಯಾಕ್ಮೆ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದಿಲ್ಲ, ಯಾವಾಗಲಾದರೂ ರೇರಾಗಿ ಯೂಸ್ ಮಾಡ್ತೀನಿ. ಯಾವಾಗ ನನ್ನ ಖುಷಿಗೋಸ್ಕರ ಇಟ್ಟು ಏನು ಮಾಡೋದು, ಮಾಡೋಕ್ಕೇನು ಕೆಲಸ ಇಲ್ಲ ಅಂತಂದರೆ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಏನೂ ಇಲ್ಲ ಗೈಸ್, ಸುಮ್ಮನೆ. ಸನ್ಸ್ಕ್ರೀನ್ ಇರೋದ್ರಿಂದ ಹೆವಿ ನಮಗೆ ಫೌಂಡೇಶನ್ ಹಾಕಿದ್ದೀನಿ ಅಂತ ಫೀಲ್ ಕೊಡೋದೇ ಇಲ್ಲ ನಂಗೆ. ಅದಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಸನ್ಸ್ಕ್ರೀನ್ ಪ್ಲಸ್ ಫೌಂಡೇಶನ್ ಯೂಸ್ ಮಾಡೋಕ್ಕೆ. ಹಂಗೆ ಒಂದು ಸ್ವಲ್ಪ ಫ್ರೆಶಪ್ ಆಗಿ ಹಂಗೆ ಹೋಗೋಣ ಅಂದ್ಕೊಂಡೆ. ಸುಮ್ಮನೆ ಇರಲಿ ಸ್ವಲ್ಪ ನಾವು ಕಲಿಯೋಣ ಆಗೋದು. ಇವಾಗ ಮಾಡ್ಕೊಳ್ದೆ ಅಲ್ಲದೆ ಇವಾಗ ರೆಡಿ ಆಗ್ತೀನಿ, ಇನ್ನಿವಾಗ ರೆಡಿ ಆಗ್ತೀನಿ ಅಲ್ವಾ ಗೈಸ್. ನನ್ನೊಂದು ಕ್ಯಾಮ್ರಾ ಎಲ್ಲ ಐತೆ, ನಾನೆಲ್ಲಿ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಯ್ತಾರೆ. ಅಷ್ಟು ಕನ್ಫ್ಯೂಷನ್ ಸತ್ತೋಗ್ತಿದ್ದೀನಿ. ಆದರೆ ಪರವಾಗಿಲ್ಲ ಗೈಸ್, ನಾನು ಫಸ್ಟು ಈಗೀಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದು ಪರವಾಗಿಲ್ಲ. ನನಗೆ ಒಬ್ರು ಅಕ್ಕ ಇದ್ದಾರೆ ಸರ್, ಅವ್ರು ಹೇಳಿದ್ರು ವ್ಲಾಗ್ ಮಾಡ್ತಾಯಿದ್ದೀಯಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಆದರೆ ಕ್ಯಾಮ್ರಾ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡು ಅಂತ. ಅವ್ರ ಹೆಸರೆಲ್ಲ ತಗೊಳ್ಳೋದು ಬೇಡ ಬಟ್ ಅಕ್ಕ ಈ ಸರಿ ಹೇಳಿ ಕ್ಯಾಮ್ರಾ ಹೆಂಗೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆಯಾ
ಇಲ್ಲ ಲಾಸ್ಟ್ ವ್ಲಾಗ್ ಫುಲ್ ಕಂಪ್ಲೀಟ್ ಆಗುತ್ತಲ್ಲ ಅಲ್ಲಿವರೆಗೂ ನೋಡಿ, ಆಮೇಲೆ ಹೇಳಿ. ಓಕೆ, ಸೊ ಇವಾಗ ಏನು ಮಾಡೋಣ, ಲಿಪ್ಸ್ಗೆ ಇದು ಆಬ್ವಿಯಸ್ಲಿ ಇವಾಗ ತುಂಬ ಲಿಪ್ಸ್ಗೆ ಇದು ಲಿಪ್ಸ್ಟಿಕ್ ಅಲ್ಲ ಇದು ಲಿಪ್ ಬಾಮು, ಇದು ಲಿಪ್ ಲೈನರು. ಲಿಪ್ ಬಾಮ್ ಯಾವಾಗಲೂ ಆಗ್ತಾಯಿರ್ತೀನಿ, ಬಟ್ ನಾನು ಮೊನ್ನೆ ಟ್ರೈ ಮಾಡಿದ್ದೆ ಲಿಪ್ ಬಾಮು ಪ್ಲಸ್ಸು ಇದು ಲಿಪ್ ಲೈನರ್ ಟ್ರೈ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ. ಇವಾಗ ನೀವು ನೋಡಿ. ಓಕೆ, ಅಂದರೆ ಇಲ್ಲಿದೆ, ನಾನು ಈ ಕಡೆ ನೋಡಿ. ಸೊ ಗೈಸ್, ಏನೇ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಕೈಲಿ ಸಂಭಾಳಿಸೋದು ತುಂಬ ಕಷ್ಟ. ಈಗೀಗ ಗೈಸ್, ಈಗೀಗ ಕಲಿತಾ ಇದ್ದೀನಿ, ಮುಂದೆ ಸರಿ ಹೋಗ್ತೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಸುಗಾಯಿಸ್ತಿರ್ಲಿ, ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ಕೆಲವೊಬ್ಬರು ನನ್ನ ವ್ಲಾಗ್ಸ್ ನೋಡಿ ಎಲ್ಲ ಕೇಳ್ತಿದ್ದೀರಾ. ಆ್ಯಂಡ್ ಚೆನ್ನಾಗಿ ಮಾಡ್ತಾ ಇದೆಯಾ, ಯಾರು ಹೇಳ್ಕೊಟ್ರು ನಿನಗೆ ಯಾವಾಗ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಅನಿಸ್ತು, ಹಾಗೆ ಹಿಂಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಯಿತು ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀರಾ ಅಂತ. ಬಟ್ ನಾನು ಕನ್ಸಿಸ್ಟೆನ್ಸಿಯಿಂದ ಡೈಲಿ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ನನ್ನ ಹತ್ರ ಏನೂ ವಿಷಯ ಇರೋದಿಲ್ಲ. ಯಾವಾಗಲೂ ರೂಮಲ್ಲೇ ಇರ್ತೀನಿ, ತಿಂತೀನಿ, ಕೂತ್ಕೊತೀನಿ ಅಷ್ಟೇ. ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಹೊರಗಡೆ ಬರ್ತೀನಿ. ಸೊ ಏನಾದರೂ ವಿಷಯ ಇದ್ದರೆ ಮಾಡ್ಬೋದು. ಅದರಲ್ಲಿ ಏನಾದರೂ ಕಂಟೆಂಟ್ ಇರ್ಬೇಕಲ್ವಾ. ಇದು ಮಾಡ್ತಾಯಿದ್ದೀನಿ ಅಂತ ಏನಾದರೂ ಒಂದು ವಿಷಯ ನಮ್ಗೆ ಈಗಲೂ ಇವತ್ತು ಮಾಡಬಾರ್ದು ಅಂದ್ಕೊಂಡೆ. ಬಟ್ ಬಿಕಾಸ್ ಯಾಕೆ ಅಂತಂದರೆ ಜಸ್ಟ್ ಒಂದೇ ಶಾಪಿಂಗ್ ಇರೋದು, ತಮ್ಮೊಂದು ಶೂಸ್ ತೊಗೊಂಡು. ಬಟ್ ಇರಲಿ, ನಾನು ಆ ಕಡೆ ಈ ಕಡೆ ಎಲ್ಲ ಹೋಗಿ ಬರ್ತಿರ್ತೀನಿ, ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತೀನಿ. ಸೊ ಇದು ಸ್ಟಿಕ್ಕರ್, ಇದು ನನ್ನ ಫೇವ್ರೆಟ್ ಸ್ಟಿಕ್ಕರ್. ಯಾವಾಗಲೂ ಇದೊಂದೇ ನಾನು ತುಂಬ ಖುಷಿಯಿಂದ ಯೂಸ್ ಮಾಡಿದ್ದೆ. ಆಮೇಲೆ ಏನಪ್ಪ ಅಷ್ಟೇ ಅಲ್ಲ, ನಮ್ಮ ರೆಡಿ. ಇಲ್ಲ, ದೇವ್ರದ್ದು ಇದು ಇಟ್ಕೊಬೇಕು. ಇದು ಹಾಕೊಳ್ಳೋಣ. ಸಿಂಚಡ ಆ್ಯಂಡ್ ಕ್ಯಾಮ್ರಾ ನಟಿಗೆ ಕೂರಲ್ಲ ಅಂತಪ್ಪ. ಕುಂಕುಮ ಇಟ್ಕೊಂಡ್ರೆ ಅದೊಂದು ಕಳೆ. ಏನಂತೀರಿ ಗೈಸ್? ಸೊ ಗೈಸ್, ಈಗ ನಾನು ಸ್ವಲ್ಪ ಜಡೆ ಹಾಕ್ಕೊಂಡು ಓಕೆ, ಇದೆಲ್ಲ ಆಯಿತು ಇಷ್ಟೇ. ಈಗೇನಿಲ್ಲ, ಇದೆಲ್ಲ ಸ್ವಲ್ಪ ಜಡೆ ಹಾಕ್ಕೊಂಡ್ಬಿಟ್ಟು ಅಥವಾ. ಸೊ ಗೈಸ್, ಫೈನಲಿ ಐ ಆಮ್ ರೆಡಿ. ಹೊರಗಡೆನೇ ಮಾತಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇಲ್ಲೂ ಸೌಂಡ್ ತುಂಬ ಕೇಳಿಸ್ತದೆ, ಏನು ಮಾಡೋದು ಅರ್ಥ ಆಗ್ತಿಲ್ಲ. ಅಲ್ಲಿ ಒಳಗಡೆ ಲೈಟ್ ಇಲ್ಲ ಗೈಸ್, ಸೊ ಅದಕ್ಕೋಸ್ಕರ ಇರಲಿ, ಪರವಾಗಿಲ್ಲ, ಲೆಟ್ಸ್ ಗೋ, ಹೋಗುವ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಬೆಂಗಳೂರಲ್ಲಿ ಏನು ಕಡಿಮೆ ಆದರೆ ಟ್ರಾಫಿಕ್ ಮಾತ್ರ ಕಡಿಮೆ ಆಗೋದಿಲ್ಲ. ಸೊ ಗಾಯ್ಸ್, ಇವಾಗ ಬಸ್ ಇದೆ. ನಾನು ಬಸ್ಸು ಹತ್ತಬೇಕು, ನ್ಯೂಟನ್ಗೆ ಹೋಗಬೇಕು ಅಂದರೆ ಅಲ್ಲಿದೆ ಬಸ್ಸು. ಸೊ ಅದು ಯಲಹಂಕ ಓಲ್ಡ್ ಟೌನ್ದು ಆಂಜನೇಯ ಸ್ಟ್ಯಾಚು. ಇಲ್ಲಿ ನಮಸ್ಕಾರ ಮಾಡಿಸ್ಕೊಂಬಿಡಿ ಗಾಯ್ಸ್. ಸೊ ಗಾಯ್ಸ್, ಫೈನಲಿ ನಾನು ಬಂದಾಯ್ತು. ಸೊ ಗಾಯ್ಸ್, ಅಲ್ಲಿ ಹೋಗೋಣ. ಇವಾಗ ಬಾಟಾ ಶೋರೂಮ್ ಅಲ್ಲೇ ಇದೆ. ಸೊ ಗಾಯ್ಸ್, ಕಮೆಂಟ್ ಮಾಡಿ ನನ್ನ ಔಟ್ಫಿಟ್ ಬಗ್ಗೆ. ಗೈಸ್, ಎಲ್ಲೋದ್ರೂ ಮಿರರ್ ಇದ್ದೇ ಇರುತ್ತೆ ಅನಿಸುತ್ತೆ ಗೈಸ್ ನನಗೋಸ್ಕರ.
ವೆಲ್ಕ್ರೋ ಬೇಡ, ಸ್ಕೌಟ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ ಇವಾಗ. ಬಿಕಾಸ್ ಅವ್ನ ಸ್ಕೂಲಲ್ಲಿ ಅಲೋ ಇಲ್ಲ, ಅದಕ್ಕೋಸ್ಕರ. A few moments later. ಇಲ್ಲಿ ಬಾಟಾ ಶೋರೂಮಲ್ಲಿದ್ದರೆ ನಮ್ಮ ತಮ್ಮನ ಸೈಜ್ ಇರೋದು, ನಮಗೆ ಬೇಕಾಗಿರೋ ಶೂಸ್ ಇಲ್ಲ. ಸೊ ಗೈಸ್, ನಮ್ಮ ಬ್ರದರ್ ಬಂದಿದ್ದಾರೆ, ಸೊ ಅದಕ್ಕೋಸ್ಕರ ಬೇರೆ ಕಡೆ ಬೇರೆ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ನೋಡೋಣ ಸಿಗುತ್ತಾ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನೋಡೋಣ, ಇಲ್ಲಾದರೂ ಕೇಳೋಣ ಸಿಗುತ್ತಾ ಅಂತ. One eternity later. ಸೊ ಫೈನಲಿ ಇವಾಗ ಸಿಕ್ಕಿದೆ. ಬಾಟಾಗೆ ಹೋದ್ವಿ ಮತ್ತು ಬೇರೆ ಕಡೆನೂ ಹೋಗಿದ್ವಿ, ಅಲ್ಲಿ ಸಿಗಲಿಲ್ಲ. ಇವಾಗ ಇಲ್ಲಿ ತೋರಿಸ್ತಾ ಇದ್ದಾರೆ, ಇಲ್ಲಿ ಚೆನ್ನಾಗಿದೆ ಶೂಸ್. ತಮ್ಮಗೆ ಯಾವ್ದು, ನಮ್ಮ ಮಮ್ಮಿ ಯಾವ್ದು ಹೇಳಿದ್ದಾರೆ ಅದೇ ಶೂ ಸಿಕ್ಕಿದೆ. ಲೆಟ್ಸ್ ನೋಡೋಣ ಯಾವ್ದು ತೋರಿಸ್ತಾರೆ ಅಂತ. ತಗೊಂಡ್ವಿ, ಇವಾಗ ಹೋಗೋಣ. ಈಗಿನ ಪಾರ್ಸಲ್ ಕೊರಿಯರ್ ಮಾಡಿಬಿಟ್ಟು ಕಳಿಸ್ಬೇಕು. ತಮ್ಮ ಶೂ ಪಾಲಿಷ್ ಮಾಡೋಕ್ಕೆ ಕೇಳಿದ್ದ, ಆ್ಯಂಡ್ ಅದನ್ನು ತೊಗೊಂಡಿದ್ದೀನಿ. ಅದು ಇದು ಸೇರಿಸ್ಬಿಟ್ಟು ಎರಡೂ ಇವಾಗ. ಆ್ಯಂಡ್ ಅದು ತೊಗೊಂಡಿದ್ದೀನಿ, ಇದು ತೊಗೊಂಡಿದ್ದೀನಿ. ಲೆಟ್ಸ್ ಗೋ, ಹೋಗೋಣ. ನಾನು ಹೊರಗಡೆ ಬಂದಿದ್ದೀನಿ ಅಂದರೆ ಏನಾದರೂ ತಿನ್ನಲೇಬೇಕು, ಇಲ್ಲಾಂದರೆ ನನಗಂತೂ ಸಮಾಧಾನ ಆಗೋದಿಲ್ಲ. ಸೊ ಅದಕ್ಕೆ ಲಸ್ಸಿ ಶಾಪಿಗೆ ಬಂದ್ಬಿಟ್ಟು ಒಂದು ಜ್ಯೂಸು ತಿನ್ನೋಣ ಅಂತ ತಿನ್ನೋಣ ಅಲ್ಲ ಗೈಸ್, ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಗೈಸ್. ಸೊ ಗೈಸ್, ಇವಾಗ ನಾನು ಬಸ್ಸಲ್ಲಿದ್ದೀನಿ. ಸೊ ಇವಾಗ ಓಲ್ಡ್ ಟೌನ್ಗೆ ಹೋಗ್ತಾ ಇದ್ದೀನಿ. ಓಲ್ಡ್ ಟೌನ್ಗೆ ಹೋಗಿ ಇದು ಕೊರಿಯರ್ ಮಾಡಿಸ್ಬೇಕು. ಸೊ ಹೋಗೋಣ. ಸೊ ಗೈಸ್, ಯಲಹಂಕ ಓಲ್ಡ್ ಟೌನಿಗೆ ಬಂದಿದ್ದೀನಿ ಇವಾಗ. ತಮ್ಮದು ಕೊರಿಯರ್ ಮಾಡಿಸ್ಬೇಕು. ಕೊರಿಯರ್ ಮಾಡಿಸಿ ಬೇಗ ಬೇಗ ಹೋಗೋಣ. ಲೆಟ್ಸ್ ಗೋ ಗೈಸ್. ಕೊರಿಯರ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕೊರಿಯರ್ ಕವರ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಅದು ತೊಗೊಂಡು ಇವಾಗ ಅಲ್ಲಿಗೆ ಹೋಗೋಣ, ಕೊರಿಯರ್ ಆಫೀಸ್ಗೆ. ಇವಾಗ ಅದನ್ನು ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಓಕೆ. ಸೊ ಗೈಸ್, ಇವಾಗ ಕೊರಿಯರ್ ಮಾಡ್ತೀನಿ. ಇದು ನಮ್ಮ ತಮ್ಮಗೋಸ್ಕರ. ಅವ್ನು ಹೇಳಿದ್ದ, ಬಟ್ ನನಗೆ ಕೊಡ್ಸಲ್ಲ ಅಂತ ಹೇಳಿದೆ. ಮತ್ತು ಫುಲ್ ಖುಷಿ ಆಗ್ತದೆ. A few moments later. Thank you. ಸೊ ಫೈನಲಿ ಆಯಿತು, ಕೊರಿಯರ್ ಮಾಡಿದ್ದಾಯಿತು. ಕೊರಿಯರ್ ಬೆಲ್ಲು ಬಂತು ಗೈಸ್. ಲೆಟ್ಸ್ ಗೋ. ಇವಾಗ ರೂಮ್ಗೆ ಹೋಗೋಣ. ಓಕೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು ಶೂಸ್ ತಗೊಂಡು. ಆ್ಯಂಡ್ ನನಗೆ ಎಲ್ಲಿ ಸಿಗಲ್ವೇನೋ ಅಂತ ಸ್ವಲ್ಪ ಬೇಜಾರು ಇತ್ತು. ಬಟ್ ನಾನು ಯಾವುದ್ರಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದು ಅದು ಸಿಗಲಿಲ್ಲ. ಓಕೆ, ಪರವಾಗಿಲ್ಲ. ಬಟ್ ಬೇರೆದ್ರಲ್ಲಿ ಸಿಕ್ಕಿದೆ, ಕೊರಿಯರ್ ಮಾಡಿ ಕಳಿಸಿದ್ದೀನಿ. ಖುಷಿ ಆಗ್ತಾನೆ ಅವನು ಕೂಡ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವರ್ಜಿಯಾ ಮಾಲ್ ಬಂದಿದ್ದೀವಿ ಬಿಕಾಸ್ ಮೂವಿ ನೋಡೋಕ್ಕೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಿಟ್ಟು ಬಂದಿದ್ದೀವಿ. ಲೆಟ್ಸ್ ಗೋ. ಸಮಂತದೊಂದು ಮೂವಿ ರಿಲೀಸ್ ಆಗಿದೆ ಅಂತ. ಇವಾಗ ಮೂವಿ ನೇಮು ಬರ್ತಿಲ್ಲ ಗೈಸ್, ಮತ್ತೆ ಹೇಳ್ತೀನಿ ಕೇಳ್ಕೊಂಡು. ಲೆಟ್ಸ್ ಗೋ, ಹೋಗೋಣ ಮೂವಿ ನೋಡೋಕ್ಕೆ. ಗಾಯ್ಸ್, ಟೈಮ್ ಆಗಿದೆ, ರನ್ ಮಾಡಿ. ಇಲ್ಲಿ ಈ ಕಡೆ ಸೊ ಗೈಸ್, ಲೆಟ್ಸ್ ಗೋ. ಪಾಪ್ಕಾರ್ನ್ ತೊಗೊಂಡ್ವಿ ಆ್ಯಂಡ್ ಹೋಗ್ತಾ ಇದ್ವಿ. ಇಂಟರ್ಮಿಷನ್ ಕೊಟ್ಟಿದ್ದಾರೆ. ಮೂವಿ ಸಮಂತ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಮಾ ಇಂಟಿ ಬಂಗಾರಂ ಅಂತ
ಜಸ್ಟ್ ವಾವ್ ಅಂತ ಅನಿಸ್ತಾ ಇತ್ತು. ಐ ಆಮ್ ವೆರಿ ಹ್ಯಾಪಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ನೂ ನೋಡೋದಿದೆ, ಇನ್ನೂ 1 hour ಇದೆ. ಲೆಟ್ಸ್ ಗೋ. ಇದು ಒಂದು ಕಟ್ಟೆಯಲ್ಲಿ ಸೊ ಗೈಸ್ ಇವಾಗ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಗೈಸ್ ಫೈನಲಿ ನಾ ಇಂಟಿ ಬಂಗಾರ ಮೂವಿ ನೋಡೋಕೆ ಬಂದಿದ್ವಿ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಮಂತ ಅವರು ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನಿಮ್ಗೆ ಸೂಪರ್ ಫ್ಯಾಂಟಾಸ್ಟಿಕ್ ಮತ್ತೆ ಎಲ್ಲ ಅನ್ನಿಸ್ತಾ? ಇನ್ನೇನಾದರೂ ಇದೆಯಾ? ಇಲ್ಲ ಅದ್ರಲ್ಲಿ ಬರೋದು. ಸೊ ಗೈಸ್ ಫುಲ್ ಮಾತೇ ಬರ್ತಾ ಇಲ್ಲ. ಫುಲ್ ಕಾಮಿಡಿ ಇದೆ ಮೂವಿ ಮಾತ್ರ. ಸಮಂತ ಮಾತ್ರ ಎಷ್ಟು ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಅವರು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೈನಲಿ ಬಂದಿದ್ದಕ್ಕೂ ತುಂಬ ವರ್ತ್ ಮೂವಿ. ಲೆಟ್ಸ್ ಗೋ ಗೈಸ್, ಹೋಗೋಣ. ಇವತ್ತು ನೈಟ್ ತುಂಬ ಖುಷಿಯಾಗಿ ತುಂಬ ಎಂಜಾಯ್ ಮಾಡೋದು. ಟ್ರಾಫಿಕ್ ಜಾಸ್ತಿ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನನಗೆ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ, ಅದಕ್ಕೆ ಈಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಡಿಟ್ ಹೆಂಗಿತ್ತು ಅಂತ ಹೇಳಿ. ಕೆಲವೊಂದು ಕಡೆ ಮ್ಯೂಟ್ ಮಾಡಿದ್ದೀನಿ. ಸೊ ಬಿಕಾಸ್ ಯಾಕಂದರೆ ಅದು ಕಾಪಿರೈಟ್ ಬರ್ಬಿಡ್ತಾರೆ, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ಇನ್ನೊಂದೇನು ಅಂದರೆ ನಾ ಏನೆಲ್ಲ ಅದರಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನ, ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ಅದನ್ನು ಇನ್ನೊಂದು ಟೈಮ್ ಆ ತಪ್ಪನ್ನ ಆಗದೆ ಇರೋ ಥರ ನೋಡ್ಕೊತೀನಿ. ಆ್ಯಂಡ್ ನೀವೇನು ಎಂಜಾಯ್ ಮಾಡಿದ್ರಿ. ಇನ್ನೊಂದೇನೆಂದರೆ ನಾ ಎಲ್ಲ ಮಾತಾಡಿರೋದೆಲ್ಲ ನಾನು ನ್ಯಾಚುರಲಾಗೇ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಬ್ಯಾಡ್ ಕಮೆಂಟ್ ಹಾಕೋದು, ಇನ್ನೊಂದು ಮತ್ತೊಂದು ನಾನು ಕೇರ್ ಮಾಡೋದಿಲ್ಲ, ಹಾಕಿದ್ರು ಕೂಡ. ಬೇರೆ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಯೋಚನೆ ಮಾಡ್ತಾಯಿದ್ದೀನಿ, ವಾರದಲ್ಲಿ 1-2 ವ್ಲಾಗ್ಸ್ ಆದರೂ ಮಾಡೋಣ ಅಂತ. ಬಟ್ ವಿಷಯಗಳೇನು ಜಾಸ್ತಿ ಇಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿಲ್ಲ. ಖಂಡಿತವಾಗ್ಲೂ ಎಲ್ಲಿಗಾದ್ರೂ ಹೋಗೋದಿದ್ರೆ ಅಥವಾ ಏನೇ ಒಂದು ಇತ್ತು ಅಂದರೆ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ. ಆ್ಯಂಡ್ ಇಷ್ಟ ಆದರೆ ಮಾತ್ರ ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಮಾಡೋದು ಮರಿಬೇಡಿ. ಏನೇ ತಪ್ಪು ಸರಿಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.